ಶಾಂತಿ. ಮುರಳಿಯ ದಿನಾಂಕ 25/1/2026. ಪ್ರಾತಃ ಮುರಳಿ ಅವ್ಯಕ್ತ ಬಾಪ್ದಾದ ಮಧುಬನ. ರಿವೈಸ್ ಮುರಳಿ 2/4/2008. ಬಾಬಾ ತಿಳಿಸುತ್ತಾರೆ, ಈ ವರ್ಷ 4 ವಿಷಯಗಳಲ್ಲಿ ಅನುಭವದ ಅಥಾರಿಟಿ ಆಗಿರಿ. ಲಕ್ಷ್ಯ ಮತ್ತು ಲಕ್ಷಣವನ್ನು ಸಮಾನ ಮಾಡಿಕೊಳ್ಳಿ. ಈ ವರ್ಷ 4 ಸಬ್ಜೆಕ್ಟ್ಸಲ್ಲಿ ಅನುಭವದ ಅಥಾರಿಟಿ ಆಗಿರಿ. ಲಕ್ಷ್ಯ ಮತ್ತು ಲಕ್ಷಣವನ್ನು ಸಮಾನ ಮಾಡಿಕೊಳ್ಳಿ. ಇಂದು ಬಾಪ್ದಾದ ತನ್ನ 4 ಕಡೆಯ ಸಂತುಷ್ಟರಾಗಿರುವಂತಹ ಸಂತುಷ್ಟ ಮಣಿಗಳನ್ನು ನೋಡುತ್ತಿದ್ದಾರೆ. ಪ್ರತಿಯೊಬ್ಬರ ಮುಖದಲ್ಲಿ ಸಂತುಷ್ಟತೆಯ ಹೊಳಪು ಕಾಣುತ್ತಿದೆ. ಸಂತುಷ್ಟ ಮಣಿಗಳು ಸ್ವಯಂಗೂ ಪ್ರಿಯರಾಗಿರುತ್ತಾರೆ, ತಂದೆಗೂ ಪ್ರಿಯರಾಗಿರುತ್ತಾರೆ ಮತ್ತು ಪರಿವಾರಕ್ಕೂ ಪ್ರಿಯರಾಗಿರುತ್ತಾರೆ. ಏಕೆಂದರೆ ಸಂತುಷ್ಟತೆ ಮಹಾನ್ ಶಕ್ತಿಯಾಗಿದೆ. ಯಾವಾಗ ಸಂತುಷ್ಟತೆ ಧಾರಣೆಯಾಗುತ್ತದೆ ಎಂದರೆ ಯಾವಾಗ ಸರ್ವ ಪ್ರಾಪ್ತಿಗಳು ಆಗುತ್ತದೆ. ಒಂದು ವೇಳೆ ಪ್ರಾಪ್ತಿಗಳು ಕಡಿಮೆ ಆದರೆ ಸಂತುಷ್ಟತೆಯೂ ಕಡಿಮೆ ಆಗುವುದು. ಸಂತುಷ್ಟತೆಯ ಶಕ್ತಿ ಅನ್ಯ ಶಕ್ತಿಗಳನ್ನು ಆಹ್ವಾನ ಮಾಡುತ್ತದೆ. ಸಂತುಷ್ಟತೆಯ ವಾಯುಮಂಡಲ ಬೇರೆಯವರಿಗೂ ಕೂಡ ಯಥಾಶಕ್ತಿ ಸಂತುಷ್ಟತೆಯ ವೈಬ್ರೇಷನ್ಸ್ ಕೊಡುತ್ತದೆ. ಯಾರು ಸಂತುಷ್ಟವಾಗಿರುತ್ತಾರೆ ಅವರ ಗುರುತೇನೆಂದರೆ ಸದಾ ಪ್ರಸನ್ನ ಚಿತ್ತರಾಗಿ ಕಾಣುತ್ತಾರೆ. ಸದಾ ಮುಖ ಹರ್ಷಿತ ಮುಖವಾಗಿ ಸ್ವತಃವಾಗಿ ಇರುತ್ತದೆ. ಸಂತುಷ್ಟ ಆತ್ಮನ ಸನ್ಮುಖದಲ್ಲಿ ಯಾವುದೇ ಪರಿಸ್ಥಿತಿ ಸ್ವಸ್ಥಿತಿಯನ್ನು ಅಲುಗಾಡಿಸಲು ಸಾಧ್ಯವಾಗುವುದಿಲ್ಲ. ಎಷ್ಟೇ ದೊಡ್ಡ ಪರಿಸ್ಥಿತಿ ಇರಲಿ, ಆದರೆ ಸಂತುಷ್ಟ ಆತ್ಮನಿಗಾಗಿ ಕಾರ್ಟೂನ್ ಶೋನ ಮನೋರಂಜನೆಯಾಗಿ ಕಾಣುತ್ತದೆ. ಆದ್ದರಿಂದ ಅವರು ಪರಿಸ್ಥಿತಿಯಲ್ಲಿ ಒಳಗಾಗುವುದಿಲ್ಲ, ಪರೇಶಾನ್ ಆಗುವುದಿಲ್ಲ. ಪರಿಸ್ಥಿತಿ ಅವರ ಮೇಲೆ ವಾರ್ ಮಾಡಲು ಸಾಧ್ಯವಿಲ್ಲ, ಸೋಲುತ್ತದೆ. ಆದ್ದರಿಂದ ಅತೀಂದ್ರಿಯ ಸುಖಮಯ ಮನೋರಂಜನೆಯ ಜೀವನವನ್ನು ಅನುಭವ ಮಾಡುತ್ತಾರೆ. ಪರಿಶ್ರಮ ಪಡೋದಿಲ್ಲ, ಮನೋರಂಜನೆಯ ಅನುಭವವಾಗುವುದು. ಅಂದಾಗ ಪ್ರತಿಯೊಬ್ಬರೂ ತಮ್ಮನ್ನು ತಾವು ಚೆಕ್ ಮಾಡಿಕೊಳ್ಳಲು ಬರುತ್ತೆ ಅಲ್ವಾ? ಬರುತ್ತಾ? ಯಾರಿಗೆ ತಮ್ಮನ್ನು ತಾವು ಚೆಕ್ ಮಾಡಿಕೊಳ್ಳಲು ಬರುತ್ತದೆ, ಬೇರೆಯವರನ್ನ ಅಲ್ಲ, ತಮ್ಮನ್ನು ತಾವು ಚೆಕ್ ಮಾಡಿಕೊಳ್ಳಲು ಬರುತ್ತದೆ, ಅವರು ಕೈ ಎತ್ತಿ ಬರುತ್ತಾ ಚೆಕ್ ಮಾಡಿಕೊಳ್ಳೋದಕ್ಕೆ ಒಳ್ಳೆಯದು. ಶುಭಾಶಯಗಳು. ಬಾಬ್ದಾದರವರ ವರದಾನವೂ ಸಹ ಪ್ರತಿ ಮಗುವಿಗೆ ಪ್ರತಿನಿತ್ಯ ಅಮೃತ ವೇಳೆ ಭಿನ್ನ ಭಿನ್ನ ರೂಪದಿಂದ ಇದೇ ಸಿಗುತ್ತದೆ. ಖುಷಿಯಾಗಿ ಇರಿ, ಆಬಾದಾಗಿ ಇರಿ. ಪ್ರತಿನಿತ್ಯದ ವರದಾನ ಎಲ್ಲರಿಗೂ ಸಿಗುವುದು. ಬಾಬ್ದಾದ ಎಲ್ಲರಿಗೂ ಒಂದೇ ಸಮಾನ, ಒಂದೇ ಜೊತೆಯಲ್ಲಿ ವರದಾನ ಕೊಡುತ್ತಾರೆ. ಆದರೆ ವ್ಯತ್ಯಾಸ ಏನಾಗುತ್ತೆ? ನಂಬರ್ ವಾರ್ ಯಾಕಾಗುತ್ತಾರೆ? ದಾತ ಅಂತೂ ಒಬ್ಬರೇ, ಕೊಡೋದು ಸಹ ಒಂದೇ ರೀತಿಯಾಗಿ, ಕೆಲವರು ಕಡಿಮೆ, ಕೆಲವರಿಗೆ ಜಾಸ್ತಿ ಕೊಡೋದಿಲ್ಲ. ವಿಶಾಲ ಹೃದಯದಿಂದ ಕೊಡುತ್ತಾರೆ. ಆದರೆ ವ್ಯತ್ಯಾಸ ಏನಾಗತ್ತೆ? ಇದರ ಅನುಭವವೂ ಸಹ ಎಲ್ಲರಿಗೂ ಇದೆ. ಏಕೆಂದರೆ ಇಲ್ಲಿಯವರೆಗೆ ಬಾಪ್ದಾದರವರ ಬಳಿ ಆ ಶಬ್ದ ತಲುಪುತ್ತಿದೆ. ಯಾವ ಶಬ್ದ ಗೊತ್ತಲ್ವ ಎಲ್ಲರಿಗೂ? ಆಗ ಆಗ, ಸ್ವಲ್ಪ ಸ್ವಲ್ಪ. ಈ ಶಬ್ದ ಇಲ್ಲಿಯವರೆಗೆ ಬರ್ತಾ ಇದೆ. ಬಾಬ್ದಾದರವರು ಹೇಳಿದ್ದಾರೆ, ಬ್ರಾಹ್ಮಣ ಆತ್ಮರ ಜೀವನ ರೂಪಿ ಡಿಕ್ಷನರಿಯಿಂದ ಈ 2 ಶಬ್ದ ಹೊರಟು ಹೋಗಬೇಕು. ಅವಿನಾಶಿ ತಂದೆ, ಅವಿನಾಶಿ ಖಜಾನೆಗಳು. ತಾವೆಲ್ಲರೂ ಸಹ ಅವಿನಾಶಿ ಶ್ರೇಷ್ಠ ಆತ್ಮರಾಗಿದ್ದೀರಾ. ಅಂದಾಗ ಯಾವ ಶಬ್ದ ಇರಬೇಕು? ಆಗಾಗ ಇರಬೇಕಾ, ಸದಾ ಇರಬೇಕಾ? ಪ್ರತಿ ಖಜಾನೆಯ ಮುಂದೆ ಚೆಕ್ ಮಾಡಿಕೊಳ್ಳಿ. ಸರ್ವಶಕ್ತಿಗಳು ಸದಾ ಇದೆಯಾ? ಸರ್ವ ಗುಣಗಳು ಸದಾ ಇವೆಯಾ? ನಿಮ್ಮೆಲ್ಲರ ಭಕ್ತರು ಯಾವಾಗ ನಿಮ್ಮ ಗುಣಗಾನ ಮಾಡುತ್ತಾರೆ ಆಗ ಏನು ಹೇಳುತ್ತಾರೆ? ಆಗಾಗ ಗುಣದಾತರು ಎಂದು ಹೇಳುತ್ತಾರೆಯೇ? ಬಾಬ್ದಾದ ಪ್ರತಿ ವರದಾನದಲ್ಲಿ ಸದಾ ಎಂಬ ಶಬ್ದವನ್ನು ಹೇಳಿದ್ದಾರೆ. ಸದಾ ಸರ್ವಶಕ್ತಿವಂತರು, ಆಗಾಗ ಶಕ್ತಿವಂತರು, ಆಗಾಗ ಸರ್ವಶಕ್ತಿವಂತರು ಅಲ್ಲ, ಸದಾ ಸರ್ವಶಕ್ತಿವಂತರು. ಪ್ರತಿ ಸಮಯ 2 ಶಬ್ದ ನೀವು ಹೇಳುತ್ತೀರಾ. ಬಾಬರವರು ಹೇಳುತ್ತಾರೆ, ಸಮಾನರಾಗಿರಿ. ಈ ರೀತಿ ಹೇಳೋದಿಲ್ಲ ಸ್ವಲ್ಪ ಸ್ವಲ್ಪ ಸಮಾನರಾಗಿರಿ ಎಂದು. ಸಂಪನ್ನ ಮತ್ತು ಸಂಪೂರ್ಣ ಅಂದಾಗ ಮಕ್ಕಳು ಏನು ಮಾಡುತ್ತೀರಾ? ಎಲ್ಲರೂ ಅಲ್ಲ, ಕೆಲವರು. ಯಾರು ಏನೆಲ್ಲ ವರದಾನ ಸಿಕ್ಕಿದೆ ಆ ವರದಾನವನ್ನು ಯೋಚಿಸಿ ವರ್ಣನೆ ಮಾಡಿ
ಪುಸ್ತಕದಲ್ಲಿ ನೋಟ್ ಮಾಡ್ಕೊಳ್ತೀರಾ, ನೆನಪು ಮಾಡ್ಕೊಳ್ತೀರಾ. ಆದರೆ ವರದಾನ ರೂಪಿ ಬೀಜವನ್ನು ಫಲೀಭೂತ ಮಾಡಿಕೊಳ್ಳುವುದಿಲ್ಲ. ಬೀಜದಿಂದ ಫಲವನ್ನು ತೆಗೆಯೋದಿಲ್ಲ. ಕೇವಲ ವರ್ಣನೆ ಮಾಡಿ ಖುಷಿ ಪಡುತ್ತೀರಾ, ಬಹಳ ಒಳ್ಳೆಯ ವರದಾನವೆಂದು. ವರದಾನವಾಗಿದೆ ಬೀಜ, ಆದರೆ ಬೀಜವನ್ನು ಎಷ್ಟು ಫಲೀಭೂತ ಮಾಡಿಕೊಳ್ಳಬೇಕೋ ಅಷ್ಟು ವೃದ್ಧಿ ಆಗ್ತಾ ಇರತ್ತೆ. ಎಷ್ಟು ಫಲೀಭೂತ ಮಾಡ್ತೀರೋ ಅಷ್ಟು ವೃದ್ಧಿ ಆಗ್ತಾ ಇರತ್ತೆ. ಫಲೀಭೂತ ಮಾಡುವ ರಹಸ್ಯ ಏನು? ಸಮಯಕ್ಕೆ ಕಾರ್ಯದಲ್ಲಿ ತೊಡಗಿಸುವುದು. ಏನು ಬಾಬನಿಂದ ಸಿಕ್ಕಿದೆ ಅದನ್ನು ಕಾರ್ಯದಲ್ಲಿ ತೊಡಗಿಸುವುದು ಅಂದರೆ ಅರ್ಥ ಏನು? ಫಲೀಭೂತ ಮಾಡಿಕೊಳ್ಳುವಂಥದ್ದು ಅಂದರೆ ವೃದ್ಧಿ ಮಾಡಿಕೊಳ್ಳುವಂಥದ್ದು. ಕಾರ್ಯದಲ್ಲಿ ತೊಡಗಿಸುವುದನ್ನು ಮರೆತು ಬಿಡುತ್ತೀರಾ. ಕೇವಲ ಪುಸ್ತಕದಲ್ಲಿ ಬರೆದಿಟ್ಕೊಳ್ತೀರಾ, ವರ್ಣನೆ ತುಂಬ ಚೆನ್ನಾಗಿ ಮಾಡ್ತೀರಾ, ಬಹಳ ಚೆನ್ನಾಗಿದೆ ಎಂದು. ಬಾಬರವರು ಬಹಳ ಒಳ್ಳೊಳ್ಳೆಯ ವರದಾನಗಳನ್ನು ಕೊಟ್ಟಿದ್ದಾರೆ. ಆದರೆ ಏತಕ್ಕಾಗಿ ಕೊಟ್ಟಿದ್ದಾರೆ? ಅದನ್ನು ಫಲೀಭೂತ ಮಾಡಿಕೊಳ್ಳಲು ಕೊಟ್ಟಿದ್ದಾರೆ. ಬೀಜದಿಂದ ಫಲದ ವಿಸ್ತಾರವಾಗುವುದು. ವರದಾನವನ್ನು ಸ್ಮರಣೆ ಮಾಡುತ್ತೀರಾ, ಆದರೆ ವರದಾನ ಸ್ವರೂಪ ಆಗುವುದರಲ್ಲಿ ನಂಬರ್ ವಾರ್ ಆಗತ್ತೆ. ಬಾಬ್ದಾದ ಪ್ರತಿಯೊಬ್ಬರ ಭಾಗ್ಯವನ್ನು ನೋಡಿ ಹರ್ಷಿತರಾಗುತ್ತಿರುತ್ತಾರೆ. ಆದರೆ ಬಾಬ್ದಾದರವರ ಹೃದಯದ ಆಸೆ ಮೊದಲೇ ತಿಳಿಸಲಾಗಿದೆ. ಎಲ್ಲರೂ ಕೈಯು ಎತ್ತಿದ್ರೆ ನೆನಪಿದೆಯಾ? ನಾವು ಕಾರಣವನ್ನು ಸಮಾಪ್ತಿ ಮಾಡಿ ಸಮಾಧಾನ ಸ್ವರೂಪರಾಗ್ತೇವೆ ಅಂತ ಹೇಳಿದ್ರಿ. ಕೈ ಎತ್ತಿದ್ರೆ ನೆನಪಿದೆಯಾ ಹೋಮ್ವರ್ಕು? ಕೆಲವು ಮಕ್ಕಳು ಆತ್ಮಿಕ ಸಂಭಾಷಣೆಯಲ್ಲಿ ಅಥವಾ ಪತ್ರಗಳ ಮೂಲಕ, ಇಮೇಲ್ಸ್ ಮೂಲಕ ರಿಸಲ್ಟನ್ನು ಬರೆದಿದ್ದಾರೆ. ಒಳ್ಳೆಯದು, ಅಟೆನ್ಷನ್ ಬಂದಿದೆ. ಆದರೆ ಇನ್ನು ಬಾಬ್ದಾದರವರಿಗೆ ಯಾವ ಶಬ್ದ ಇಷ್ಟ ಆಗತ್ತೆ? ಸದಾ ಎಂಬುದು ಅದಿದೆಯಾ? ತಾವೆಲ್ಲರೂ ಯಾರೆಲ್ಲ ಬಂದಿದ್ದೀರಾ, ಕೇಳಿದ್ದೀರಾ, ಓದಿದ್ದೀರಾ ಬಾಬಾ ಕೊಟ್ಟಿರುವ ಹೋಮ್ವರ್ಕನ್ನು. ಆದರೆ 1 ತಿಂಗಳ ಕಾಲ ಹೋಮ್ವರ್ಕ್ನಲ್ಲಿ 1 ತಿಂಗಳಾಯಿತು ಅಂದರೂ ಸಾಕು, ಜಾಸ್ತಿ ಆಗಲಿಲ್ಲ ಅಂದರೂ ಪರವಾಗಿಲ್ಲ, 1 ತಿಂಗಳಿಗೋಸ್ಕರ ಆದರೂ ಲಕ್ಷ್ಯ ಇಟ್ಕೊಂಡಿದ್ದೀರಾ. ಪರಸ್ಪರದಲ್ಲಿ ವರ್ಣನೆಯೂ ಮಾಡ್ತೀರಾ. ಆದರೆ 1 ತಿಂಗಳಲ್ಲಿ ಯಾರು ಹೋಮ್ವರ್ಕಲ್ಲಿ ಒಳ್ಳೆಯ ಅಂಕಗಳನ್ನು ಪಡೆಯುವವರಾಗಿದ್ದೀರಾ ಅಥವಾ ಪಡ್ಕೊಳ್ತೀರಾ ಅವ್ರ ಕೈ ಎತ್ತಿ ಅಂತಾರೆ ಬಾಬರವರು. ಯಾರು ಜಾಸ್ತಿ ಅಂಕಗಳು ಪಡ್ಕೊಳ್ತೀರಾ ಅವ್ರ ಕೈ ಎತ್ತಿ. ಯಾರು ಪಾಸ್ ಆಗಿದ್ದೀರಾ, ಪಾಸ್ ವಿತ್ ತಾನರ್ ಯಾರಾಗಿದ್ದೀರಾ ಅವ್ರು ಎದ್ದೋಳಿ. ಯಾರು ಹೋಮ್ವರ್ಕ್ ಮಾಡಿದ್ದೀರಾ, ಪೂರ್ತಿ ಮಾರ್ಕ್ಸ್ ಪಡ್ಕೊಂಡಿದ್ದೀರಾ ಅಂತಹವರು ಬಾಬಾ ಹೇಳ್ತಾರೆ ಬಲಿ ಪಾಸ್ ಆಗಿದ್ದಲ್ಲ. ಯಾರು ಪಾಸ್ ವಿತ್ ತಾನರ್ ಆಗಿದ್ದೀರಾ ಅವರು ಎದ್ದು ನಿಲ್ಲಿ. ಪಾಸ್ ವಿತ್ ತಾನರ್ನ ದರ್ಶನ ಮಾಡಬೇಕಾಗತ್ತೆ ಅಲ್ವಾ? ಮಾತೇರು ಅಲ್ಲ, ಸಹೋದರಿಯರಲ್ಲಿ ಟೀಚರ್ಸಲ್ಲಿ ಯಾರೂ ಕೈ ಎತ್ತುತ್ತಾ ಇಲ್ಲ. ಮಾತೇರು ಕೈ ಎತ್ತುತ್ತಾ ಇಲ್ವಾ? ಟೀಚರ್ಸ್ ಕೈ ಎತ್ತುತ್ತಾ ಇಲ್ವಾ? ಅಕ್ಕಂದಿರಲ್ಲಿ ಕೈ ಎತ್ತುತ್ತಾ ಇಲ್ವಾ? ಯಾರೂ ಕೈ ಎತ್ತಲಿಲ್ಲ. ಮಧುಬನದವರು ಇದಂತೂ ಬಹಳ ಕಡಿಮೆ ರಿಸಲ್ಟ್ ಆಯಿತು, ಬಹಳ ಕಡಿಮೆ ಜನ ಎದ್ದೊಳಿದ್ರು. ಒಳ್ಳೆಯದು, ಸೆಂಟರ್ಸಲ್ಲಿಯೂ ಸಹ ಆಗಿರುತ್ತೆ ಅಲ್ವಾ? ಸೆಂಟರ್ಸಲ್ಲೂ ಇರ್ತಾರೆ ಅಲ್ವಾ ಪಾಸ್ವಿತ್ತಾನರಾಗಿರುವಂತಹವರು. ಬಾಬಾ ಹೇಳ್ತಾರೆ ಎದ್ದು ನಿಲ್ಲಿ, ಶುಭಾಶಯಗಳು, ಚಪ್ಪಾಳೆ ಹೊಡೆಯಿರಿ. ಬಾಬ್ದಾದ ಮುಗುಳ್ನಗ್ತಾ ಇದ್ದಾರೆ. ಬಾಬ್ದಾದರವ್ರಿಗೆ ಖುಷಿ ಆಗ್ತಿದೆ. ಯಾವಾಗ ಬಾಬ್ದಾದ ಕೇಳ್ತಾರೆ ಬಾಬನ ಜೊತೆ ಪ್ರೀತಿ ಯಾರಿಗಿದೆ, ಎಷ್ಟಿದೆ ಅಂತ ಹೇಳಿ, ಏನು ಉತ್ತರ ಕೊಡ್ತೀರಾ? ಇದೆಯಲ್ವಾ ಪ್ರೀತಿ ಬಾಬನ ಜೊತೆಗೆ ಇದೆಯಾ? ಪ್ರೀತಿ ಇದೆಯಾ ಬಾಬ್ರವರ ಜೊತೆಗೆ? ಎಷ್ಟಿದೆ, ಯಾರಿಗಿದೆ, ಏನು ಉತ್ತರ ಕೊಡ್ತೀರಾ? ಬಾಬಾ ಇಷ್ಟಿದೆ ಅಂತ ಹೇಳೋದಿಲ್ಲ ಅಲ್ವಾ? ಜವಾಬು ತುಂಬ ಚೆನ್ನಾಗಿ ಕೊಡ್ತೀರಾ ಅಲ್ವಾ? ಬಾಬ್ದಾದರವರು ಖುಷಿ ಆಗಿಬಿಡ್ತಾರೆ. ಬಾಬಾ ನಿಮ್ಮ ಜೊತೆಗೆ ಎಷ್ಟು ಪ್ರೀತಿ ಇದೆ ಅಂದರೆ ಅದು ಹೇಳಲಿಕ್ಕಾಗಲ್ಲ ಅಂತಲೇ ಹೇಳ್ತೀರಲ್ವಾ? ಬಾಬಾ ಇಷ್ಟಿದೆ ಅಂತ ಹೇಳಲಿಕ್ಕಾಗೋದಿಲ್ಲ. ಉತ್ತರ ತುಂಬ ಕೊಡ್ತೀರಿ, ಚೆನ್ನಾಗಿ ಕೊಡ್ತೀರಾ. ಬಾಬನೂ ಖುಷಿ ಪಡ್ತಾರೆ. ಅದರ ಪ್ರೀತಿಯ ಸಾಕ್ಷಿ ಏನು? ಈ ಕಾಲದ ಪ್ರಪಂಚದಲ್ಲಿ ದೇಹಾಭಿಮಾನದ ಪ್ರೀತಿ ಉಳ್ಳಂತಹವರು ಪ್ರಾಣ ಬಲಿಹಾರಿ ಕೊಟ್ಟು ಬಿಡ್ತಾರೆ. ದೇಹಾಭಿಮಾನದ ಪ್ರೀತಿಯ ಹಿಂದೆ ಪ್ರಾಣವನ್ನೇ ಕೊಟ್ಟು ಬಿಡ್ತಾರೆ, ಅಷ್ಟಕ್ಕೂ ರೆಡಿ ಆಗ್ತಾರೆ. ಪರಮಾತ್ಮನ ಪ್ರೀತಿಯ ಹಿಂದೆ ಕಷ್ಟದ ಅನುಭವ ಯಾಕೆ? ತಂದೆ ಹೇಳಿದ್ರಿ, ಮಕ್ಕಳು ಮಾಡಿದ್ರಿ. ಬಾಬಾ ಹೇಳಿದ್ರು ನಾವು ಮಾಡಿದ್ವಿ, ಆ ಥರ ಇರಬೇಕಲ್ವ? ಗೀತೆಯಂತೂ ತುಂಬ ಚೆನ್ನಾಗಿ ಹಾಡ್ತೀರಾ. ಬಾಬಾ ನಾವೆಲ್ಲರೂ ಬಲಿಹಾರಿ ಆಗುವಂತಹ ಪತಂಗಗಳಾಗಿದ್ದೀವಿ.
ದೀಪರಾಜ ಶುಭಾಬರವರಿಗೆ ಬಲಿಹಾರಿ ಆಗುವವರು ಎಂದು. ಈ ಕಾರಣ ಎಂಬ ಶಬ್ದವನ್ನು ಸ್ವಾಹ ಮಾಡಲಿಕ್ಕಾಗ್ತಾ ಇಲ್ವಾ? ಈಗಂತೂ ಈ ವರ್ಷದ ಲಾಸ್ಟನ್ನು ಬಂದಿದೆ. ಮುಂದಿನ ವರ್ಷದಲ್ಲಿ ಏನಾಗತ್ತೆ ಅದನ್ನು ನೀವು ನೋಡ್ತೀರಾ, ಬಾಬ್ರೂರು ನೋಡ್ತಾ ಇದ್ದಾರೆ. ಆದರೆ ಏನು ಈ ಒಂದು ಶಬ್ದ ಸಮಯವನ್ನು ನೋಡಿ ನೀವು ಹೇಳ್ತೀರಾ ಅಲ್ವಾ, ಸಮಯದ ಕರೆ ಇದೆ ಅಲ್ವಾ, ಭಕ್ತರ ಕರೆ, ಸಮಯದ ಕರೆ, ದುಃಖಿ ಆತ್ಮರ ಕರೆ, ನಿಮ್ಮ ಸ್ನೇಹಿ ಸಹಯೋಗಿ ಆತ್ಮರ ಕರೆಯನ್ನು ನೀವೇ ಪೂರ್ಣ ಮಾಡುವಂತಹವರಲ್ವಾ. ನಿಮ್ಮ ಟೈಟಿಲ್ ಏನಾಗಿದೆ, ನಿಮ್ಮ ಕರ್ತವ್ಯ ಏನಾಗಿದೆ, ಯಾವ ಕರ್ತವ್ಯಕ್ಕೋಸ್ಕರ ಬ್ರಾಹ್ಮಣರಾಗಿದ್ದೀರಾ? ವಿಶ್ವ ಪರಿವರ್ತಕ, ಈ ಟೈಟಿಲ್ ನಿಮ್ಮದೇ ಅಲ್ವಾ. ವಿಶ್ವ ಪರಿವರ್ತನೆ ನಿಮ್ಮ ಕಾರ್ಯವಾಗಿದೆ ಮತ್ತು ಸಾಥಿಯಾರಾಗಿದ್ದಾರೆ. ಬಾಪ್ ದಾದಾರವರ ಜೊತೆಯಲ್ಲಿ ಈ ಕಾರ್ಯದಲ್ಲಿ ನಿಮಿತ್ತರಾಗಿದ್ದೀರಾ ಅಂದಾಗ ಏನು ಮಾಡಬೇಕು? ಈಗಲೂ ಸಹ ಕೈ ಎತ್ತಿದ್ರೆ ಮಾಡ್ತೀರಾ ಅಂತ ಕೈಯನ್ನು ಎತ್ತಿಸಿದ್ರೆ ಎಲ್ಲರೂ ಕೈ ಎತ್ತುತ್ತೀರಾ ಅಲ್ವಾ? ಲಕ್ಷ್ಯ ಇಟ್ಕೊಂಡಿದ್ದೀರಾ. ಬಾಪ್ ದಾದರವರು ನೋಡಿದ್ದಾರೆ, ಟೋಟಲ್ ಈ ವರ್ಷದ ಸೀಸನ್ನಲ್ಲಿ ಎಲ್ಲರೂ ಸಂಕಲ್ಪ ಮಾಡಿದ್ದೀರಾ. ಆದರೆ ಸಫಲತೆಯ ಬೀಗದ ಕೈ ದೃಢತೆ ಮಾಡಲೇಬೇಕು. ಅದಕ್ಕೆ ಬದಲಾಗಿ ಆಗಾಗ ಮಾಡ್ತಿದ್ದೀವಿ, ನಡೀತಾ ಇದ್ದೀವಿ, ಮಾಡಿಬಿಡ್ತೀವಿ, ನಡೀತೀವಿ, ಇದು ಹೇಳುತ್ತೀರಾ. ಈ ಸಂಕಲ್ಪ ದೃಢತೆಯನ್ನು ಸಾಧಾರಣ ಮಾಡುತ್ತದೆ. ದೃಢತೆಯಲ್ಲಿ ಕಾರಣ ಎಂಬ ಶಬ್ದ ಬರುವುದೇ ಇಲ್ಲ, ನಿವಾರಣೆಯಾಗುವುದು. ಕಾರಣ ಬರುತ್ತೆ, ಆದರೆ ಚೆಕ್ಕಿಂಗ್ ಆಗಿರುವ ಕಾರಣ ನಿವಾರಣೆಯಲ್ಲಿ ಬದಲಾಗತ್ತೆ ಚೆಕ್ ಮಾಡ್ಕೊಳ್ಳೋದ್ರಿಂದ. ಬಾಬ್ದಾದರವರು ರಿಸಲ್ಟಲ್ಲಿ ಚೆಕ್ ಮಾಡಿದ್ರು, ಏನು ನೋಡಿದ್ರು? ಜ್ಞಾನಿ, ಯೋಗಿ, ಧಾರಣ ಸ್ವರೂಪ, ಸೇವಾದಾರಿ, 4 ಸಬ್ಜೆಕ್ಟಲ್ಲಿ ಪ್ರತಿಯೊಬ್ಬರೂ ಯಥಾಶಕ್ತಿ ಜ್ಞಾನಿಗಳು ಆಗಿದ್ದೀರಾ, ಯೋಗಿಗಳು ಆಗಿದ್ದೀರಾ, ಧಾರಣೆಯೂ ಮಾಡಿಕೊಳ್ಳುತ್ತಿದ್ದೀರಾ, ಸೇವೆಯೂ ಮಾಡುತ್ತಿದ್ದೀರಾ. ಆದರೆ 4 ವಿಷಯಗಳಲ್ಲಿ ಅನುಭವಿ ಸ್ವರೂಪ, ಅನುಭವದ ಅಥಾರಿಟಿ ಅದರ ಕಡಿಮೆ ಕಾಣುತ್ತಿದೆ. ಅನುಭವಿ ಸ್ವರೂಪ, ಜ್ಞಾನ ಸ್ವರೂಪದಲ್ಲಿಯೂ ಸಹ ಅನುಭವಿ ಸ್ವರೂಪ ಅಂದರೆ ಅರ್ಥ ಜ್ಞಾನಕ್ಕೆ ನಾಲೇಜ್ ಎಂದು ಹೇಳಲಾಗತ್ತೆ ಅಂದಾಗ ಅನುಭವಿ ಮೂರ್ತಿ ಆತ್ಮನಲ್ಲಿ ಜ್ಞಾನ ಅಂದರೆ ಅರ್ಥ ತಿಳುವಳಿಕೆ ಇರಬೇಕು. ಏನು ಮಾಡೋದು, ಏನು ಮಾಡಬಾರ್ದು, ಏನು ಮಾಡಬೇಕು, ಏನು ಮಾಡಬಾರ್ದು, ಈ ತಿಳುವಳಿಕೆ ಇರಬೇಕು. ಜ್ಞಾನದ ಪ್ರಕಾಶ ಮತ್ತು ಶಕ್ತಿ ಇದೆ ಅಂದಾಗ ಅನುಭವಿ ಸ್ವರೂಪದ ಅರ್ಥವೇ ಆಗಿದೆ ಜ್ಞಾನಿತು ಆತ್ಮನ ಪ್ರತಿ ಕರ್ಮದಲ್ಲಿ ಲೈಟ್ ಮತ್ತು ಮೈಟ್ ನ್ಯಾಚುರಲ್ ಆಗಬೇಕು. ಜ್ಞಾನಿಗಳು ಅಂದರೆ ಅರ್ಥ ಜ್ಞಾನವನ್ನು ತಿಳ್ಕೊಳ್ಳುವವರು, ವರ್ಣನೆ ಮಾಡುವವರು, ಜೊತೆಗೆ ಪ್ರತಿ ಕರ್ಮದಲ್ಲಿ ಲೈಟ್ ಮೈಟ್ ಆಗಿರಬೇಕು. ಅನುಭವಿ ಸ್ವರೂಪದಿಂದ ಪ್ರತಿ ಕರ್ಮ ನ್ಯಾಚುರಲ್ ಆಗಿ ಶ್ರೇಷ್ಠ ಮತ್ತು ಸಫಲವಾಗುವುದು. ಪರಿಶ್ರಮ ಪಡಬೇಕಾಗಿ ಬರುವುದಿಲ್ಲ, ಏಕೆಂದರೆ ಜ್ಞಾನದ ಅನುಭವಿ ಮೂರ್ತಿಗಳಾಗಿರುತ್ತೀರಾ. ಅನುಭವದ ಅಥಾರಿಟಿ ಎಲ್ಲ ಅಥಾರಿಟಿಗಿಂತ ಶ್ರೇಷ್ಠವಾಗಿದೆ. ಜ್ಞಾನವನ್ನು ತಿಳಿದುಕೊಳ್ಳುವುದು ಜ್ಞಾನದ ಅನುಭವಿ ಸ್ವರೂಪದ ಅಥಾರಿಟಿಯಲ್ಲಿ ಪ್ರತಿ ಕರ್ಮ ಮಾಡುವುದು, ಅದರಲ್ಲಿ ಅಂತರವಿದೆ ಅಂದಾಗ ಅನುಭವಿ ಸ್ವರೂಪರಿದ್ದೀರಾ? ಚೆಕ್ ಮಾಡಿಕೊಳ್ಳಿ. 4 ಸಬ್ಜೆಕ್ಟಲ್ಲಿ ನಾನು ಆತ್ಮ ಆಗಿದ್ದೇನೆ, ಆದರೆ ಅನುಭವಿ ಸ್ವರೂಪ ಆಗಿ ಪ್ರತಿ ಕರ್ಮ ಮಾಡುತ್ತಿದ್ದೇನೆಯಾ? ಅನುಭವದ ಅಥಾರಿಟಿಯ ಸೀಟಲ್ಲಿ ಸೆಟ್ ಆಗಿದ್ದೀನಾ? ಯಾವಾಗ ಸೆಟ್ ಆಗಿರ್ತೀರ ಆಗ ಶ್ರೇಷ್ಠ ಕರ್ಮ, ಸಫಲತಾ ಸ್ವರೂಪ ಕರ್ಮ, ಅಥಾರಿಟಿಯ ಕರ್ಮ ಸನ್ಮುಖದಲ್ಲಿ ನ್ಯಾಚುರಲ್ ನೇಚರ್ ಆಗಿ ಕಾಣುವುದು. ಯೋಚಿಸ್ತೀರಾ, ಆದರೆ ಅನುಭವಿ ಸ್ವರೂಪರಾಗಬೇಕು. ಯೋಗಯುಕ್ತ ರಾಜಯುಕ್ತ ನೇಚರ್ ಇರಬೇಕು, ನ್ಯಾಚುರಲ್ ಆಗಬೇಕು. ಧಾರಣೆಯಲ್ಲಿಯೂ ಸಹ ಎಲ್ಲ ಗುಣಗಳು ಸ್ವತಃವಾಗಿ ಪ್ರತಿ ಕರ್ಮದಲ್ಲಿ ಕಾಣಬೇಕು. ಈ ರೀತಿ ಅನುಭವಿ ಸ್ವರೂಪದಲ್ಲಿ ಸದಾ ಇರಬೇಕು. ಅನುಭವದ ಸೀಟಲ್ಲಿ ಸೆಟ್ಟಾಗಿರಬೇಕು. ಇದರ ಅವಶ್ಯಕತೆಯ ಗಮನವಿಟ್ಟುಕೊಳ್ಳಬೇಕು. ಇದು ಅವಶ್ಯಕವಾಗಿದೆ. ಅನುಭವದ ಅಥಾರಿಟಿಯ ಸೀಟು ಬಹಳ ಮಹಾನಾಗಿದೆ. ಅನುಭವಿಯನ್ನು ಮಾಯೆ ಅಳಿಸಲು ಸಾಧ್ಯವಿಲ್ಲ, ಏಕೆಂದರೆ ಮಾಯೆಯ ಅಥಾರಿಟಿಯಿಂದ ಅನುಭವದ ಅಥಾರಿಟಿ ಪದಮ ಗುಣದಷ್ಟು ಶ್ರೇಷ್ಠವಾಗಿದೆ. ಯೋಚಿಸುವುದು ಬೇರೆ,
ಮನನ ಮಾಡುವುದು ಬೇರೆ, ಅನುಭವಿ ಸ್ವರೂಪರಾಗಿ ನಡೆಯಬೇಕು. ಈಗ ಇದರ ಅವಶ್ಯಕತೆ ಇದೆ. ಯೋಚಿಸೋದು ಬೇರೆ, ಮನನ ಮಾಡೋದು ಬೇರೆ. ಈಗ ಅನುಭವಿ ಸ್ವರೂಪರಾಗಿ ನಡಿಬೇಕು, ಕರ್ಮದಲ್ಲಿ ತರಬೇಕು, ಇದರ ಅವಶ್ಯಕತೆ ಇದೆ. ಈಗ ಈ ವರ್ಷದಲ್ಲಿ ಏನು ಮಾಡುತ್ತೀರಾ? ಬಾಬ್ದಾದ ನೋಡಿದ್ದಾರೆ, ಒಂದು ವಿಷಯದಲ್ಲಿ ಮೆಜಾರಿಟಿ ಪಾಸ್ ಆಗಿದ್ದೀರಾ. ಯಾವ ಸಬ್ಜೆಕ್ಟ್ ಅದು? ಸೇವೆಯ ಸಬ್ಜೆಕ್ಟಲ್ಲಿ ಎಲ್ಲರೂ ಪಾಸ್ ಆಗಿದ್ದೀರಾ. 4 ಕಡೆಯಿಂದ ಬಾಬ್ದಾದರವರ ಬಳಿ ಸೇವೆಯ ರಿಕಾರ್ಡ್ ಬಹಳ ಚೆನ್ನಾಗಿ ಒಳ್ಳೊಳ್ಳೆಯದು ಬರ್ತಿದೆ. ಸೇವೆಯ ಉಮಂಗ ಉತ್ಸಾಹ ಈ ವರ್ಷದ ಸೇವೆಯ ಸಮಾಚಾರಗಳ ಲೆಕ್ಕಾಚಾರದಿಂದ ಚೆನ್ನಾಗಿ ಕಾಣುತ್ತಿದೆ. ಪ್ರತಿಯೊಂದು ವರ್ಗದವರು, ಪ್ರತಿಯೊಂದು ಝೋನ್ನವರು ಭಿನ್ನ ಭಿನ್ನ ರೂಪದಿಂದ ಸೇವೆಯಲ್ಲಿ ಸಫಲತೆಯನ್ನು ಪ್ರಾಪ್ತಿ ಮಾಡಿಕೊಂಡಿದ್ದೀರಾ. ಬಾಬ್ದಾದರವರು ಇದಕ್ಕಾಗಿ ಪ್ರತಿ ಝೋನು, ಪ್ರತಿಯೊಂದು ವರ್ಗದವರಿಗೆ ಪದಮ ಗುಣದಷ್ಟು ಶುಭಾಶಯಗಳನ್ನು ಕೊಡುತ್ತಿದ್ದಾರೆ. ಶುಭಾಶಯಗಳು. ಪ್ಲ್ಯಾನು ಸಹ ಒಳ್ಳೊಳ್ಳೆಯದನ್ನು ಮಾಡಿದ್ದೀರಾ. ಆದರೆ ಈಗ ಸಮಯ ಪ್ರಮಾಣ ಅಚಾನಕ್ನ ಸೀಸನ್ ಇದೆ. ತಾವು ನೋಡಿದ್ದೀರಾ, ಕೇಳಿದ್ದೀರಾ, ಈ ವರ್ಷದಲ್ಲಿ ಎಷ್ಟು ಜನ ಬ್ರಾಹ್ಮಣರು ಅಚಾನಕ್ಕಾಗಿ ಹೋದರು. ಅಚಾನಕ್ನ ಗಂಟೆ ಈಗ ತೀಕ್ಷ್ಣವಾಗುತ್ತಿದೆ. ಅದರ ಅನುಗುಣವಾಗಿ ಈಗ ಈ ವರ್ಷ 4 ವಿಷಯಗಳಲ್ಲಿ ನಾನು ಅನುಭವಿ ಸ್ವರೂಪ ಎಲ್ಲಿಯವರೆಗೆ ಆಗಿದ್ದೇನೆ. ಏಕೆಂದರೆ 4 ಸಬ್ಜೆಕ್ಟಲ್ಲಿ ಒಳ್ಳೆಯ ಮಾರ್ಕ್ಸು ಬೇಕು. ಒಂದು ಸಬ್ಜೆಕ್ಟಲ್ಲಿ ಮಾರ್ಕ್ಸ್ ಸಿಕ್ಕಿದ್ರೆ ಆಗಲ್ಲ. 4 ಸಬ್ಜೆಕ್ಟ್ಸು ಜ್ಞಾನ, ಯೋಗ, ಧಾರಣೆ, ಸೇವೆ. ಈ 4 ಸಬ್ಜೆಕ್ಟಲ್ಲಿ ಅಂಕಗಳು ಸಮಾನವಾಗಿ ಬೇಕು. ಒಂದು ವೇಳೆ ಒಂದು ಸಬ್ಜೆಕ್ಟಲ್ಲಿ ಪಾಸ್ ಮಾರ್ಕ್ಸು ಕಡಿಮೆ ಇತ್ತೆಂದರೂ ಪಾಸ್ ವಿತ್ ಆನರ್ ಮಾಲೆಯ ಮಣಿಗಳು, ಬಾಬ್ದಾದರವರ ಕೊರಳಿನ ಹಾರ ಹೇಗೆ ಆಗುತ್ತೀರಾ? ಯಾವುದೇ ರೂಪದಲ್ಲಿ ಸೋಲುವಂತಹವರು ಬಾಬನ ಕೊರಳಿನ ಮಾಲೆಯಾಗಲು ಸಾಧ್ಯವಿಲ್ಲ. ಮತ್ತೆ ಇಲ್ಲಿ ಕೈ ಎತ್ತುತ್ತೀರಾ? ಮತ್ತೆ ಏನು ಹೇಳ್ತೀರಾ? ಎಲ್ಲರೂ ಇಲ್ಲಿ ಕೈ ಎತ್ತಿಸಿದ್ರೆ ಎಲ್ಲರೂ ಏನು ಹೇಳ್ತೀರಾ? ಲಕ್ಷ್ಮೀನಾರಾಯಣ ಆಗ್ತೀವಿ ಅಂತ ಹೇಳ್ತೀರಾ. ಸರಿ, ಲಕ್ಷ್ಮೀನಾರಾಯಣ ಅಥವಾ ಲಕ್ಷ್ಮೀನಾರಾಯಣರ ಪರಿವಾರದಲ್ಲಿ ಸಾತಿ ಆಗ್ತೀರಾ. ಅದು ಆಗೋದು ಶ್ರೇಷ್ಠ ಪದವಿಯೇ. ಅದಕ್ಕಾಗಿ ಬಾಬ್ದಾದ ಕೇವಲ ಒಂದು ಶಬ್ದವನ್ನು ಹೇಳುತ್ತಾರೆ. ಒಂದು ತೀವ್ರಗತಿಯಿಂದ ಆರುವ ಕಲೆಯಲ್ಲಿ ಆರುತ್ತಾ ಇರಿ. ತಮ್ಮ ಆರುವ ಕಲೆಯ ವೈಬ್ರೇಷನ್ಸಿಂದ ವಾಯುಮಂಡಲದಲ್ಲಿ ಸಹಯೋಗದ ವಾಯುಮಂಡಲವನ್ನು ತಯಾರು ಮಾಡಿರಿ. ಏನು? ಯಾವಾಗ ಪ್ರಕೃತಿಗೋಸ್ಕರ ತಾವೆಲ್ಲರೂ ಚಾಲೆಂಜ್ ಮಾಡಿದ್ದೀರಾ, ಪ್ರಕೃತಿಯನ್ನು ಸಹ ಪರಿವರ್ತನೆ ಮಾಡೇ ಮಾಡ್ತೀವೆಂದು ಇದೆಯಲ್ವಾ ಪ್ರತಿಜ್ಞೆ ಮಾಡಿದ್ದೀರಾ ಅಲ್ವಾ? ಚಾಲೆಂಜು ಪ್ರತಿಜ್ಞೆ ಮಾಡಿದ್ದೀರಾ? ಕತ್ತಾಡಿಸಿ, ಕೈಯಲ್ಲ ಕತ್ತಾಡಿಸಿ, ಹಾಂ ಬಾಬಾ ಮಾಡಿದ್ದೀವಿ ಅಂತ ಹೇಳಿ. ಏನು? ನಿಮ್ಮ ಅಂಜಿನ್ಸು ಮನುಷ್ಯಾತ್ಮರನ್ನು ದುಃಖ ಶಾಂತಿಯಿಂದ ಪರಿವರ್ತನೆ ಮಾಡಲಿಕ್ಕಾಗಲ್ವಾ? ಒಂದಂತೂ ತಾವು ಚಾಲೆಂಜ್ ಮಾಡಿದ್ದೀರಾ. ಎರಡನೇದಾಗಿ ಬಾಬ್ದಾದರವರ ಜೊತೆಗೂ ಕೂಡ ಪ್ರತಿಜ್ಞೆ ಮಾಡಿದ್ದೀರಾ. ನಾವೆಲ್ಲರೂ ಈಗ ನಿಮ್ಮ ಕಾರ್ಯದಲ್ಲಿ ಸಾತಿಯರಾಗಿದ್ದೀವಿ ಬಾಬಾ ಅಂತ ಹೇಳಿದ್ದೀರಾ. ಸಾತಿಯರಾಗಿರ್ತೀವಿ, ನಿಮ್ಮ ಕಾರ್ಯದಲ್ಲಿ ಸಹಯೋಗ ಕೊಡ್ತೀವಿ ಅಂತ ಪ್ರತಿಜ್ಞೆ ಮಾಡಿದ್ದೀರಾ. ಪರಮಧಾಮದಲ್ಲೂ ಸಾತಿಯರು, ರಾಜ್ಯದಲ್ಲೂ ಬ್ರಹ್ಮ ತಂದೆಯ ಸಾತಿಯರಾಗಿರುತ್ತೀವಿ ಅಂತ ಈ ಪ್ರತಿಜ್ಞೆ ಮಾಡಿದ್ದೀರಾ ಅಲ್ವಾ? ಎಲ್ಲರೂ ತಂದೆಯ ಜೊತೆಯಲ್ಲೇ ನಡೀತೀರಾ ಅಲ್ವಾ? ಜೊತೆಯಲ್ಲಿರ್ತೀರಾ ಅಲ್ವಾ ರಾಜ್ಯದಲ್ಲಿ? ಮತ್ತು ಈಗಲೂ ಜೊತೆಯಲ್ಲಿದ್ದೀರಾ ಅಲ್ವಾ? ಅಂದಾಗ ಬಾಬ್ದಾದರವರ ಇಶಾರೆ ಸಮಯ ಪ್ರತಿ ಸಮಯ ಪ್ರಾಕ್ಟಿಕಲ್ಲಲ್ಲಿ ನೋಡ್ತಾ ಇದ್ದೀರಾ. ಅಚಾನಕ್ ಎವರಡಿ. ಏನು? ದಾದಿಗೋಸ್ಕರ ಯೋಚಿಸಿದ್ರ ದಾದಿ ಹೋಗ್ತಾರೆ ಎಂದು ಅಚಾನಕ್ನ ಆಟವನ್ನು ನೋಡಿದ್ರಿ ಅಲ್ವಾ? ಅಂದಾಗ ಈ ವರ್ಷ ಎವರಡಿ ಆಗಿರಿ. ಬಾಬನ ಮನಸ್ಸಿನ ಇಚ್ಛೆಗಳನ್ನು ಪೂರ್ಣ ಮಾಡುವಂತಹ ಆಶಾ ದೀಪಕ ಆಗಲೇಬೇಕು. ಬಾಬನ ಆಸೆಗಳನ್ನು ತಿಳ್ಕೊಂಡಿದ್ದೀರಾ ಅಲ್ವಾ? ಆಗಲೇಬೇಕು. ಆಗ್ಬಿಡ್ತೀವಿ, ನೋಡ್ಬಿಡ್ತೀವಿ ಅಲ್ಲ, ಆಗಲೇಬೇಕು. ಯಾರು ತಿಳ್ಕೊಳ್ತೀರಾ ನಾವು ತಯಾರಾಗೇ ಆಗ್ತೀವಿ, ಮಾಡೇ ಮಾಡ್ತೀವಿ ಅಂತ ಅವ್ರ ಕೈ ಎತ್ತಿ ನೋಡಿ. ಕ್ಯಾಮ್ರಾದಲ್ಲಿ ಬರ್ತಾ ಇದ್ದೀರಾ. ಬಾಬ್ದಾದರವರಿಗೆ ತುಂಬ ಚೆನ್ನಾಗಿ ಖುಷಿ ಪಡಿಸ್ತೀರಾ. ಬಾಬ್ದಾದರವರು ಸಹ ಮಕ್ಕಳನ್ನು ಬಿಟ್ಟು ಒಂಟಿಯಾಗಿ ಹೋಗ್ಲಿಕ್ಕಾಗೋದಿಲ್ಲ ನೋಡಿ. ಬ್ರಹ್ಮ ಬಾಬರವರು ಕೂಡ ತಾವು ಮಕ್ಕಳಿಗಾಗಿ ಮುಕ್ತಿಯ ಗೇಟನ್ನು ತೆರೀಲಿಕ್ಕಾಗಿ ಕಾಯ್ತಾ ಇದ್ದಾರೆ.
ಅಡ್ವಾನ್ಸ್ ಪಾರ್ಟಿಯವರು ಸಹ ಕಾಯುತ್ತಿದ್ದಾರೆ. ತಾವು ಪೂರ್ತಿ ಮಾಡುವಂತಹವರವರ ಇಚ್ಛೆ ಪೂರ್ತಿ ಮಾಡುವವರು, ಪುರುಷಾರ್ಥ ಮಾಡುವವರಾಗಿದ್ದೀರಾ, ಕಾಯಿಸುವಂತಹವರಲ್ಲ. ತಾವು ಕಾಯುವಂತಹವರು ಅಲ್ಲ, ಅವರನ್ನು ಕಾಯಿಸಬಾರ್ದು. ಬಾಬಾ ಹೇಳ್ತಾರೆ, ಇಂತಜಾಮ್ ಮಾಡುವಂತಹವರಾಗಿದ್ದೀರಾ. ಈ ವರ್ಷ ಲಕ್ಷ್ಯ ಇಟ್ಟುಕೊಳ್ಳಿ, ಆದರೆ ಲಕ್ಷ್ಯ ಮತ್ತು ಲಕ್ಷಣವನ್ನು ಸಮಾನ ಮಾಡಿಕೊಳ್ಳಿ. ಈ ರೀತಿಯೆಲ್ಲ ಲಕ್ಷ್ಯ ತುಂಬ ಶ್ರೇಷ್ಠ ಆಗಿದೆ, ಆದರೆ ಲಕ್ಷಣಗಳಲ್ಲಿ ಬಲಹೀನತೆ ಇದೆ ಅಲ್ಲ, ಆ ರೀತಿ ಇರಬಾರ್ದು. ಲಕ್ಷ್ಯ ಮತ್ತು ಲಕ್ಷಣ ಸಮಾನವಾಗಿ ಇರಬೇಕು. ನಿಮ್ಮ ಮನಸ್ಸಿನ ಆಸೆ ಏನಿದೆ ಸಮಾನರಾಗುವಂಥದ್ದು, ಅದು ಯಾವಾಗ ಪೂರ್ಣವಾಗತ್ತೆ? ಯಾವಾಗ ಲಕ್ಷ್ಯ ಮತ್ತು ಲಕ್ಷಣ ಸಮಾನವಾಗಿರುತ್ತೆ. ಈಗ ಸ್ವಲ್ಪ ಸ್ವಲ್ಪ ಅಂತರವಾಗಿದೆ ಲಕ್ಷ್ಯ ಮತ್ತು ಲಕ್ಷಣದಲ್ಲಿ. ಪ್ಲ್ಯಾನ್ ತುಂಬ ಚೆನ್ನಾಗಿ ಮಾಡ್ತೀರಾ, ಪರಸ್ಪರದಲ್ಲಿ ಆತ್ಮಿಕ ಸಂಭಾಷಣೆಯೂ ಚೆನ್ನಾಗಿ ಮಾಡ್ತೀರಾ, ಪರಸ್ಪರದಲ್ಲಿ ಅಟೆನ್ಷನ್ನೂ ಕೊಡಿಸ್ತೀರಾ. ಈಗ ದೃಢತೆ ನಮ್ಮ ಜನ್ಮಸಿದ್ಧ ಅಧಿಕಾರವಾಗಿದೆ. ಈ ಸಂಕಲ್ಪವನ್ನು ಅನುಭವದ ಸ್ವರೂಪದಲ್ಲಿ ತನ್ನಿ ಚೆಕ್ ಮಾಡಿಕೊಳ್ಳಿ. ಏನು ಹೇಳ್ತೀರಾ ಅದರ ಅನುಭವವನ್ನು ಮಾಡ್ತಾ ಇದ್ದೀವ ಅಂತ ನೋಡ್ಕೊಳ್ಳಿ. ಮೊದಲ ಶಬ್ದ ನಾನು ಆತ್ಮ ಆಗಿದ್ದೀನಿ, ಇದನ್ನು ಚೆಕ್ ಮಾಡಿಕೊಳ್ಳಿ. ಈ ಆತ್ಮ ಸ್ವರೂಪದ ಅನುಭವದ ಅಥಾರಿಟಿ ಆಗಿದ್ದೇನೆಯಾ? ಏಕೆಂದರೆ ಅನುಭವದ ಅಥಾರಿಟಿ ನಂಬರ್ 1 ಆಗಿದೆ. ಒಳ್ಳೆಯದು. ಯಾವುದೇ ಪರಿಸ್ಥಿತಿಯಲ್ಲಿ ಸ್ವಸ್ಥಿತಿಯ ಮೇಲೆ ಸ್ಥಿತರಾಗಿರ್ತೀರಾ? ಕೇಳ್ತಾ ಇದ್ದಾರೆ ಬಾಬಾ. ಪ್ರಶ್ನೆ ಇದೆ, ಎಂತಹ ಪರಿಸ್ಥಿತಿಯಲ್ಲಿಯೂ ಸ್ವಸ್ಥಿತಿಯಲ್ಲಿ ಸ್ಥಿತರಾಗಿರ್ಲಿಕ್ಕಾಗತ್ತಾ? ಮನಸ್ಸಿನ ಏಕಾಗ್ರತೆ ಬೇಕು. ಒಳ್ಳೆಯದು. ಡ್ರಿಲ್ ಮಾಡಿಸಿದ್ರು ಬಾಬಾ. 3 ಬಿಂದುಗಳ ಸ್ಮೃತಿ ಸ್ವರೂಪರಾಗ್ಲಿಕ್ಕಾಗತ್ತಾ? ಬನ್ ಸಕ್ತೆ ಹೋನ? ಮಾಡ್ತೀರಾ ಅಲ್ವಾ? 3 ಬಿಂದುಗಳ ಸ್ಮೃತಿ ಸ್ವರೂಪರಾಗ್ತೀರಾ ಅಲ್ವಾ? ಅಷ್ಟೇ. ಫುಲ್ ಸ್ಟಾಪ್ ಇಡಬೇಕು. ತಕ್ಷಣ ಬಿಂದು ಆಗಿ ಬಿಂದು ಬಾಬುರವರ ನೆನಪಲ್ಲಿದ್ದು ಬಿಂದು ಇಟ್ಟು ಬಿಡಬೇಕು. ಒಳ್ಳೆಯದು. ಈಗ 1 ಸೆಕೆಂಡಲ್ಲಿ ತಮ್ಮ ಶ್ರೇಷ್ಠ ಸ್ವಮಾನ ಬಾಬ್ದಾದರವರ ಹೃದಯ ಸಿಂಹಾಸನ ಅಧಿಕಾರಿಗಳಾಗಿದ್ದೇವೆ. ಈ ಆತ್ಮಿಕ ಸ್ವಮಾನದ ನಶೆಯಲ್ಲಿ ಸ್ಥಿತರಾಗಿರಿ. 1 ಸೆಕೆಂಡಲ್ಲಿ ತಮ್ಮ ಶ್ರೇಷ್ಠ ಸ್ವಮಾನ ಬಾಬ್ದಾದರವರ ಹೃದಯ ಸಿಂಹಾಸನ ಅಧಿಕಾರಿಯಾಗಿದ್ದೇನೆ. ಈ ಆತ್ಮಿಕ ಸ್ವಮಾನದ ನಶೆಯಲ್ಲಿ ಸ್ಥಿತರಾಗಿರಿ. ಸಿಂಹಾಸನ ಅಧಿಕಾರಿ ಆತ್ಮನಾಗಿದ್ದೇನೆ. ಈ ಅನುಭವದಲ್ಲಿ ಲವಲೀನರಾಗಿರಿ. ಒಳ್ಳೆಯದು. 4 ಕಡೆಯ ಅತಿ ಲವ್ಲಿ ಸದಾ ಬಾಬನ ಪ್ರೀತಿಯಲ್ಲಿ ಲೀನವಾಗಿರುವಂತಹ ಸದಾ ಸ್ವಮಾನಧಾರಿ ಸ್ವರಾಜ್ಯ ಅಧಿಕಾರಿ ವಿಶೇಷ ಆತ್ಮರಿಗೆ 4 ಕಡೆಯ ಉಮಂಗ ಉತ್ಸಾಹದ ರೆಕ್ಕೆಗಳಿಂದ ಹಾರುವಂತಹ ಮತ್ತು ತಮ್ಮ ಮನಸ್ಸಿನ ವೈಬ್ರೇಷನ್ಸಿಂದ ವಾಯುಮಂಡಲವನ್ನು ಶಾಂತ ಶ್ರೇಷ್ಠ ಮಾಡುವಂತಹ, ಎಲ್ಲರಿಗೂ ಬಾಬಾರವರ ಸಂದೇಶ ಕೊಟ್ಟು ದುಃಖದಿಂದ ಮುಕ್ತ ಮಾಡಿ ಮುಕ್ತಿಯ ಆಸ್ತಿ ಕೊಡಿಸುವಂತಹ, ಸದಾ ದೃಢತೆಯ ಮೂಲಕ ಸಫಲತೆ ಪ್ರಾಪ್ತಿ ಮಾಡಿಕೊಳ್ಳುವಂತಹ, 4 ಕಡೆಯ ಹೃದಯದ ಸಮೀಪ ಇರುವಂತಹ ಮತ್ತು ಸನ್ಮುಖದಲ್ಲಿ ಬರುವಂತಹ ಎಲ್ಲ ಮಕ್ಕಳಿಗೆ ಹೃದಯದ ಪ್ರೀತಿ, ಹೃದಯದ ಆಶೀರ್ವಾದ, ನೆನಪು, ಪ್ರೀತಿ ಮತ್ತು ನಮಸ್ಕಾರಗಳು. ನಾವು ಆತ್ಮಿಕ ಮಕ್ಕಳಿಂದ ಆತ್ಮಿಕ ಮಾತ್ಪಿತಾ ಬಾಪ್ದಾದಾರವರಿಗೆ ನೆನಪು, ಪ್ರೀತಿ, ಬೆಳಗಿನ ವಂದನೆಗಳು ಹಾಗೂ ನಮಸ್ಕಾರಗಳು. ವರದಾನ: ಧರ್ಮ ಮತ್ತು ಕರ್ಮ ಎರಡರ ಸರಿಯಾದ ಬ್ಯಾಲೆನ್ಸ್ ಇಟ್ಟುಕೊಳ್ಳುವಂತಹ ದಿವ್ಯ ಮತ್ತು ಶ್ರೇಷ್ಠ ಬುದ್ಧಿವಂತ ಆತ್ಮರಾಗಿರಿ. ಧರ್ಮ ಮತ್ತು ಕರ್ಮ ಎರಡರ ಸರಿಯಾದ ಬ್ಯಾಲೆನ್ಸ್ ಇಟ್ಟುಕೊಳ್ಳುವಂತಹ ದಿವ್ಯ ಮತ್ತು ಶ್ರೇಷ್ಠ ಬುದ್ಧಿವಂತರಾಗಿರಿ. ವರದಾನದ ವಿಶ್ಲೇಷಣೆ: ಧರ್ಮ ಮಾಡುವ ಸಮಯದಲ್ಲಿ ಧರ್ಮ ಅಂದರೆ ಅರ್ಥ ಧಾರಣೆಯೂ ಕೂಡ ಸಂಪೂರ್ಣವಾಗಿ ಇರಬೇಕು. ಆಗ ಧರ್ಮ ಮತ್ತು ಕರ್ಮ ಎರಡರ ಬ್ಯಾಲೆನ್ಸು ಸರಿಯಾಗಿರುವುದರಿಂದ ಪ್ರಭಾವ ಹೆಚ್ಚುವುದು. ಈ ರೀತಿಯೆಲ್ಲ ಯಾವಾಗ ಕರ್ಮ ಸಮಾಪ್ತಿ ಆಗತ್ತೆ ಆಗ ಧಾರಣೆ ಸ್ಮೃತಿಯಲ್ಲಿ ಬರುತ್ತೆ ಅಂತ ಅಲ್ಲ. ಬುದ್ಧಿಯಲ್ಲಿ 2 ಮಾತುಗಳ ಬ್ಯಾಲೆನ್ಸ್ ಸರಿಯಾಗಿದ್ದಾಗ ಹೇಳಬಹುದು ಶ್ರೇಷ್ಠ ಮತ್ತು ದಿವ್ಯ ಬುದ್ಧಿವಂತರೆಂದು. ಇಲ್ಲವೆಂದರೆ ಸಾಧಾರಣ ಬುದ್ಧಿ, ಕರ್ಮವೂ ಸಾಧಾರಣ, ಧಾರಣೆಗಳು ಸಾಧಾರಣವಾಗುವುದು ಅಂದಾಗ
ಸಾಧಾರಣತೆಯಲ್ಲಿ ಸಮಾನತೆಯನ್ನು ತರಬಾರದು, ಆದರೆ ಶ್ರೇಷ್ಠತೆಯಲ್ಲಿ ಸಮಾನತೆ ಇರಬೇಕು. ಹೀಗೆ ಕರ್ಮ ಶ್ರೇಷ್ಠವಾಗಿದೆ, ಹಾಗೆ ಧಾರಣೆಯೂ ಶ್ರೇಷ್ಠವಾಗಿರಬೇಕು. ಸ್ಲೋಗನ್: ತಮ್ಮ ಮನಸ್ಸು ಬುದ್ಧಿಯನ್ನು ಅನುಭವದ ಸೀಟಲ್ಲಿ ಸೆಟ್ ಮಾಡಿಕೊಂಡಾಗ ಎಂದಿಗೂ ಅಪ್ಸೆಟ್ ಆಗುವುದಿಲ್ಲ. ತಮ್ಮ ಮನಸ್ಸು ಬುದ್ಧಿಯನ್ನು ಅನುಭವದ ಸೀಟಲ್ಲಿ ಸೆಟ್ ಮಾಡಿಕೊಂಡಾಗ ಎಂದಿಗೂ ಅಪ್ಸೆಟ್ ಆಗುವುದಿಲ್ಲ. ಅವ್ಯಕ್ತ ಇಶಾರೆ: ಈ ಅವ್ಯಕ್ತ ಮಾಸದಲ್ಲಿ ಬಂಧನ ಮುಕ್ತರಾಗಿದ್ದು ಜೀವನ್ಮುಕ್ತ ಸ್ಥಿತಿಯ ಅನುಭವ ಮಾಡಿರಿ. ಸ್ವಸ್ವರೂಪ ಮಾಸ್ಟರ್ ಜ್ಞಾನಪೂರ್ಣ, ಮಾಸ್ಟರ್ ಸರ್ವಶಕ್ತಿವಂತ ಆದ ನಂತರ ಒಂದು ವೇಳೆ ಯಾವುದೇ ಅಂತಹ ಕರ್ಮ ಯಾವುದು ಯುಕ್ತಿಯುಕ್ತ ಇರುವುದಿಲ್ಲ, ಅಂತಹ ಕರ್ಮ ಮಾಡಿದರೆ ಈ ಕರ್ಮದ ಬಂಧನ ಅಜ್ಞಾನ ಕಾಲದ ಕರ್ಮ ಬಂಧನಕ್ಕಿಂತಲೂ ಪದಮ ಗುಣದಷ್ಟು ಜಾಸ್ತಿ ಆಗತ್ತೆ. ಈ ಕಾರಣದಿಂದಾಗಿ ಬಂಧನ ಯುಕ್ತ ಆತ್ಮ ಸ್ವತಂತ್ರರಾಗಿರಲು, ಈ ಕಾರಣದಿಂದಾಗಿ ಬಂಧನ ಯುಕ್ತ ಆತ್ಮ ಸ್ವತಂತ್ರವಿಲ್ಲದ ಕಾರಣ ಏನು ಬೇಕೋ ಅದನ್ನು ಮಾಡಲಾಗುವುದಿಲ್ಲ. ಆದ್ದರಿಂದ ಯುಕ್ತಿಯುಕ್ತ ಕರ್ಮದ ಮೂಲಕ ಮುಕ್ತಿಯನ್ನು ಪ್ರಾಪ್ತಿ ಮಾಡಿಕೊಳ್ಳಿ. ಓಂ ಶಾಂತಿ.